ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಂದು 10 days ಆಗಿತ್ತು ಅನ್ಸುತ್ತೆ ವ್ಲಾಗ್ ಮಾಡಿ. ಬೇರೆ ಒಂದಿಷ್ಟು ವೀಡಿಯೋಸ್ ಮಾಡಿ ಹಾಕಿದ್ದೆ ಆ್ಯಂಡ್ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತಲೇ ವ್ಲಾಗಿಂದ ಬ್ರೇಕ್ ತೊಗೊಂಡಿದ್ದೆ. ಸೊ ಇವತ್ತು ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆಗಿದೆ, ರೆಡಿ ಆಗಿದ್ದೀನಿ. ತಲೆ ಒಂದು ಬಾಚ್ಕೊಂಡ್ರೆ ಫುಲ್ ಕಂಪ್ಲೀಟಾಗಿ ರೆಡಿ ಆಗ್ತೀನಿ. ಟಿಫನ್ ಮಾಡಬೇಕು, ಟಿಫನ್ ಮಾಡಿ ಕಾಲೇಜ್ಗೆ ಹೋಗ್ಬೇಕು. ಸೊ ಜಸ್ಟ್ 9 to 11 o'clock ತನಕ ಇದೆ ಕ್ಲಾಸಸ್, 2 hours ಅಷ್ಟೇ ಕ್ಲಾಸ್ ಇರೋದು. ಮುಗಿಸ್ಕೊಂಡು ಮನೆಗೆ ಬರೋ ಅಂಥದ್ದು. ಸೊ ಇದೆಲ್ಲ ಆಗುತ್ತೆ ಇವತ್ತು. ಇನ್ನು ಟಿಫನ್ ಮಾಡಬೇಕು. ಚಳಿ ಇದೆ ಗೈಸ್ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ಚಳಿ ಇತ್ತು. ಇವತ್ತು ಇದೆ, ಹೊರಗಡೆ ಹೋದರೆ ಗೊತ್ತಾಗುತ್ತೆ. ಅದಕ್ಕೆ ರೆಡಿ ಆಗ್ತಾ ಇದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ತುಂಬ ಥಿಂಗ್ಸ್ ಎಲ್ಲ ಆಗಿದೆ. ಲೈಕ್ ಒಂದಿಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ ಅಲ್ವಾ, ಸೊ ಏನು ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಒಂದೊಂದಾಗಿ ಶೇರ್ ಮಾಡ್ಕೊತಾ ಇರ್ತೀನಿ ಅಷ್ಟೇ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಒಂದು ಇಯರಿಂಗ್ಸ್ ಹಾಕೋಬೇಕು. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ, ಬಟ್ ಆಮೇಲೆ ಬೇಡ, ಜಸ್ಟ್ ಬ್ಲಾಗ್ ಟೈಪ್ ಮಾಡೋಣ ಇನ್ಸ್ಟಾಗ್ರಾಮ್ ಕೂಡ ಅಂತ ಸುಮ್ಮನೆ ಆದೆ. ಸೊ ಇವಾಗ ರೆಡಿಯಾಗಿ ಜಸ್ಟ್ ಫಸ್ಟು ತಲೆ ಬಾಚ್ಕೊಂಡ್ಬಿಡ್ತೀನಿ ರೀ. ಸೊ ಗೈಸ್ ರೆಡಿ ಆದೆ. 7:30 ಆಗಿದೆ ಈಗ ಟಿಫನ್ ಮಾಡಬೇಕು. ಒಂದು ಸ್ವಲ್ಪ ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಏನಿದೆ ಏನಿಲ್ಲ ಎಲ್ಲ ನೋಡಿ ಕಾಲೇಜ್ಗೆ ಹೊರಡಬೇಕು. ಬನ್ನಿ, ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ದೇವ್ರಿಗೆ ಕೈ ಮುಗಿಬೇಕು. ಇದು ನಾನು ನಿಮಗೆ ತೋರಿಸಿರ್ಲಿಲ್ಲ ಅನಿಸುತ್ತೆ. ಸೊ ಇದು ನನ್ನ ಬೆಡ್ ಮೇಲೆ ಹಾಕ್ಕೊಂಡಿದ್ದೀನಿ ಬಾಲಕೃಷ್ಣನ ಫೋಟೋ. ಸೊ ಕೃಷ್ಣ ಅಂದರೆ ನಂಗೆ ಇಷ್ಟ ಅಂತ ಗೊತ್ತಲ್ವಾ, ಸೊ ಅದಕ್ಕೋಸ್ಕರ ಇದು ಬಾಲಕೃಷ್ಣ ಅಂದರೆ ಚಿಕ್ಕ ವಯಸ್ಸಿನ ಕೃಷ್ಣ ಹಾಕೋಣ ಅಂತ. ತುಂಬಾ ಏನಂತಾರೆ ಮುದ್ದಾಗಿ ಕಾಣುತ್ತೆ ನನಗಂತೂ ದಿನ ಎದ್ದ ತಕ್ಷಣ ನೋಡೋದಕ್ಕೆಲ್ಲ. ಸೊ ಹೇಗಿದೆ ಈ ಫೋಟೋ? ನಮ್ಮ ಮನೇಲಿ ಇವತ್ತು ತಾಲಿಪಟ್ಟು, ಇದಕ್ಕೆ ತುಪ್ಪ ಮತ್ತು ಇದು ಹಸಿಮೆಣಸಿನ್ಕಾಯಿ ಚಟ್ನಿ. ಸೊ ಇವತ್ತು ಇದು ಟಿಫನ್. ಹಾಯ್ ಗಾಯ್ಸ್, ಐಶು ಕಾಲೇಜಿಗೆ ಬಂದ್ವಿ. ಮತ್ತು ನಮಗೆ ಕ್ಲಾಸ್ ಇಲ್ಲ, ನಮಗೆ ಎಷ್ಟು 9 ಕ್ಲಾಸ್ ಇದೆ ಅಂತೇಳಿ ಕರೆದ್ರು, ಬಟ್ 10 ಕ್ಲಾಸ್ ಇದೆ. ಸೊ ಖಾಲಿ ಓಡಾಡ್ತಾ ಇದ್ದೀವಿ ಇಲ್ಲಿ. ತೆಗಿ ನೋಡಿ ಅಪ್ಪ, ಗಾಳಿ ಎಷ್ಟಿದೆ ಗೊತ್ತಾ ಗೈಸ್. ತೆಗೆದ್ರೆ ಇಲ್ಲಿ ಫುಲ್ಲು ಮೋಡ ಚಳಿ ಇದೆ. ಆಫ್ಟರ್ ಮೆನಿ ಡೇಸ್. ಇವಳ ಹೆಸರು ನೆನಪಿದೆಯಾ? ಅಕ್ಷಯ ಅಂತ. ಅಲ್ಲೇ ನಮ್ಮ ಐಶು. ಅಕ್ಕಿ ತುಂಬ ದಿನ ಆದ್ಮೇಲೆ ಸಿಕ್ಕಿರೋದು ಗೈಸ್. ಇಲ್ಲಿ ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಎಲ್ಲ ಹಬ್ಬದ ಫೆಸ್ಟಿವಲ್ ಅಲ್ವಾ, ಸೊ ದೇವ್ರನ್ನ ನೋಡಿ, ದೇವರೆಲ್ಲ ಹಿಂಗಿದೆ ಗೈಸ್. ನಾವು ಒಂದು ಶಾಪಿಗೆ ಬಂದಿದ್ದೀವಿ. 3 ಫ್ಲೋರ್ ಇದೆ ಗೈಸ್, ಬರೀ ದೇವ್ರ ಐಟಮ್ ನೋಡಿ. ತೋರಿಸ್ತಾ ಇಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ನೀವು ಎಷ್ಟು ಜನ ಕೂರಿಸ್ತೀರಾ? 1 ದಿನ. ನೋಡಿ ಗೈಸ್. ಓ ನಿನ್ನ ಮಕ್ಕಳ? ಅಯ್ಯೋ ಇಷ್ಟು ಚೆನ್ನಾಗಿದೆ ನೋಡಿ ಕೃಷ್ಣ. ಇಲ್ಲಿ ಮದುವೆನಾ? ಚೆನ್ನಾಗಿದೆಯಲ್ಲ. ಅದೇ ಇದು ಎಂಗೇಜ್ಮೆಂಟ್ ಅನ್ಸುತ್ತೆ. ಚೆನ್ನಾಗಿದೆ. ಇದಾ ಚೆನ್ನಾಗಿದ್ದಾವೆ. ಈ ಥರ ಸ್ಯಾರಿ ನೋಡ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಹಿಂಗೆ ಬರುತ್ತೆ ಅದು. ಕಲರ್ಸ್ ಇದೆ ಇದರೊಳಗೆ, ಪರ್ಪಲ್ಲು ಮತ್ತು ಇದಕ್ಕೆ ಕೆಳಗಡೆದು ಕೆಳಗೆ ಗ್ರೀನ್. ಚೆನ್ನಾಗಿದೆ. 3 ಯಾವುದು ಅಂತ ನೋಡ್ತಾ ಇದ್ದೀನಿ ಇವತ್ತು. A few minutes later. ಆರದು ಪಾಪು ಅಂತೆ. ಪಾಪು ಐ ಅತ್ತ ಎಲ್ಲ ಐ ಉಪಗುಡು ಜಸ್ಟ್ ಜಸ್ಟ್ ಮನೆಗೆ ಬಂದೆ. ಏನು ವರ್ಡ್ಸ್ ಟ್ರೈ ಮಾಡ್ತಾನೆ ಅವನು ಇವಾಗ ಮಾತಾಡೋದಕ್ಕೆ. ಇಲ್ಲಿ ಎಲ್ಲೋದು ಬಾಪು? ಈ ಬಾಬಾ ಬಾ ಇಲ್ಲಿ ಬಾ, ಇಲ್ಲಿ ನೋಡ್ ಬಾ. ಖುಷಿ ಆಗ್ಬಿಟ್ಟಿದೆ ಇದಕ್ಕೆ.
ಅಲ್ಲ ಚಾಕಿ ಕೊಡ್ಲಾ? ಚಾಕಿ ಚಾಕಿ ಹಾಂ ಇರು ಹಬ್ಬ. ಇವಾಗ ಜಸ್ಟ್ ಮನೆಗೆ ಬಂದೆ. ಸ್ವಲ್ಪ ಲೈಟಾಗಿ ಬಿಸಿಲಿತ್ತು. ಏನು ಬೇಕು ಡೀಲ್ ಮಾಡೋದು? ಏನು ಬೇಕು? ಏನು ಹ್ಞೂ ಅಂದರೆ ಅವನಿಗೆ ಚಾಕ್ಲೇಟ್ ಬೇಕಾಗಿದೆ. ಅಲ್ಲೇ ಚಾಕ್ಲೇಟ್ ಇಲ್ಲಿಟ್ಟಿರ್ತೀನಲ್ಲ, ತೋರಿಸ್ಬಿಟ್ರೆ ಏನು ಪಾಪ ಅದು? ವಾವ್, ಏನದು ಅಲ್ಲಿತ್ತಾ? ಏನಿದು? ವಾವ್. ಸೊ ಇದು ತೊಗೊಂಡು ಬಂದೀನಿ ಗೈಸ್. ಸ್ಯಾರಿ ತೋರಿಸ್ತೀನಿ ರೀ, ಇದು ಇಟ್ಬಿಡ್ತೀನಿ ಗೈಸ್. ಗಾಂಧಿ ಬಜಾರ್ ಹೋಗಿದ್ದೆ ಅಂತ ಹೇಳ್ತಾ ಅಲ್ಲ ಒಂದು ಸ್ವಲ್ಪ ಶೂಟ್ ಮಾಡಿದೆ. ವೀಕೆಂಡ್ ಇರೋದ್ರಿಂದ ರಶ್ ಕೂಡ ಇವತ್ತು ಆ್ಯಕ್ಚುಲಿ ಜಾಸ್ತಿನೇ ಇತ್ತು. ಬಟ್ ಸ್ಟಿಲ್ ಸುಮಾರು ದಿನಗಳಾದಮೇಲೆ ನನ್ನ ಹಳೆ ಫ್ರೆಂಡ್ಸ್ ಅಂತ ಹೇಳಲ್ಲ, ಬಟ್ ಅದೇ ಸೆಕ್ಷನ್ ಡಿವೈಡ್ ಆಯ್ತಲ್ವಾ, ಅವರೆಲ್ಲ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದ್ರು. ಸೊ ಹಾಗೆ ಗಾಂಧಿ ಬಜಾರ್ಗೆ ಹೋಗಿ ಬರೋಣ ಅಂತ ಅಂದರು. ಸರಿ ಅಂತ ನಾನು ಹೋದೆ. ನಂಗೆ ಅಲ್ಲಿ ಹೋದಾದ್ಮೇಲೆ ನೆನಪಾಯಿತು ನಾನು ಒಂದು ತೊಗೊಳೋದಿತ್ತು ಅಂತ. ಸುಮಾರು ದಿನದಿಂದ ನಮ್ಮಮ್ಮ ಇದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ, ಅದಕ್ಕೆ ಸ್ಯಾರಿ ಹಾಕ್ತಾರೆ ನೋಡಿ. ಇವಾಗ ಇದು ಜಾಸ್ತಿ ಟ್ರೆಂಡಿಂಗ್ ಅಲ್ವಾ, ಡ್ರಾಫ್ಟ್ ರೆಡಿಮೇಡ್ ಸ್ಯಾರಿನ ಹಾಕ್ತಾರಲ್ಲ ಸ್ವಲ್ಪ. ಸೊ ಆ ಥರ ನೋಡು ಅಂತ ನಮ್ಮಮ್ಮ ಮೊನ್ನೆಯಿಂದನೂ ಹೇಳ್ತಾನೆ ಇದ್ರು. ಆನ್ಲೈನೆಲ್ಲ ನೋಡಿದ್ದೆ, ಇನ್ನೂ ಆರ್ಡರ್ ಎಲ್ಲ ಏನೂ ಮಾಡಿರಲಿಲ್ಲ. ಸೊ ಹೇಗೂ ಗಾಂಧಿ ಬಜಾರ್ಗೆ ಹೋಗಿದ್ದೀನಿ, ಅಲ್ಲೆಲ್ಲ ಸಿಗುತ್ತೆ ಅಲ್ವಾ. ಸೊ ನೋಡೋಣ ಅಂತ ಹೋಗಿತ್ತು. ಹಾಗೆ ತೊಗೊಂಡು ಬಂದೆ. ಸುಮಾರು ಟೈಪ್ಸ್ ಇತ್ತು ಅಲ್ಲಿ. ಸೊ ನಾವು ತುಂಬ ದೊಡ್ಡದಾಗಿ ಆ ಥರ ಏನು ಅಂದರೆ ಕೈಕಾಲು ಅದೆಲ್ಲ ಏನಿಲ್ಲ, ನಮ್ಮದು ಕಳಶ ಇಟ್ಟು ದೇವ್ರ ವಿಗ್ರಹ ಏನಿರ್ತು, ಮುಖ ಏನಿರುತ್ತೆ ಅದನ್ನೆಲ್ಲ ಇಡ್ತೀವಿ. ಸೊ ಈ ಥರದ್ದು ಚಿಕ್ಕದಾಗಿರೋದು ಕ್ಯೂಟ್ ಅನ್ನೋದು. ನನಗೆ ಇದನ್ನು ಕಳಶ ಇಡೋಕ್ಕೆ ಇಷ್ಟು ಸಾಕು ಅಂತ. ದೊಡ್ಡದು ತೊಗೊಂಡ್ರೆ ಅದು ಕಾಣೋದಿಲ್ಲ, ಆ ಥರ ಆಗುತ್ತೆ. ಸೊ ಈ ಥರ ಇದೆ ನೋಡಿ, ಇದು ಈ ಕಡೆ ಹೀಗೆ, ಮತ್ತು ಇಲ್ಲಿ ಇದೆಲ್ಲ ಶರ್ಕ್ ಥರ. ಸೊ ನಮ್ಮ ಅಕ್ಕ ಇವಾಗ ಇದು ಲಾಡಿ ಅವ್ರು ಹಾಕಿರ್ಲಿಲ್ಲ, ಆ ಕಡೆ ಹಾಕಿದ್ಲು. ಅದನ್ನು ಟ್ರೈ ಮಾಡ್ತಾಯಿದ್ವಿ ಮನೇಲಿ ಹೇಗೆ ಬರುತ್ತೆ ಏನು ಅಂತ ನೋಡೋಕ್ಕೆ. ಆ್ಯಕ್ಚುಲಿ ಚೆನ್ನಾಗಿ ಬಂತು, ನೋಡಿದ್ವಿ. ಓಕೆ ಹಾಕ್ಬೋದು ಅಂತ. ಇದು ಈ ಥರ ಫುಲ್ ಕವರ್ ಆಗುತ್ತೆ. ಫುಲ್ ಕವರ್ ಆಗಿ ಇದು ಮೇಲ್ ಬರುತ್ತೆ ಹಿಂಗೆ ಆ್ಯಕ್ಚುಲಿ. ಹಿಂಗೆ ಬರುತ್ತೆ. ಸೊ ವೆರೈಟಿ ಬೇರೆ ಟೈಪ್ಸ್ ಎಲ್ಲ ಇತ್ತು. ಎಷ್ಟೊಂದಿತ್ತು, ಕಲರ್ಸ್ ಆಗಲಿ ಅಥವಾ ಬೇರೆ ಡಿಸೈನ್ಸು ಟೈಪ್ಗಳು ಕೂಡ ಫುಲ್ ತುಂಬ ಇತ್ತು. ಸಾಕು ಇಷ್ಟು ಅಂತ ಅಂದ್ಕೊಂಡು ಇದನ್ನು ತೊಗೊಂಡು ಬಂದೆ. ಚೆನ್ನಾಗಿದೆ. ಮೋಸ್ಟ್ಲಿ ಇದು ಯಾರ ಸ್ಯಾಟರ್ಡೇ ಇವತ್ತು, ಮಂಡೇ ಅಥವಾ ಟ್ಯೂಸ್ಡೇ ಮತ್ತೆ ಹೋಗಿ ಇನ್ನೊಂದು ತೊಗೊಂಡು ಬರ್ಬೋದು ಅನಿಸುತ್ತೆ. ಊರಿಗೊಂದು ಚೆನ್ನಾಗಿದೆ ಅಂತ ಅಂತಿದ್ರು. ಎಷ್ಟು ಕ್ಯೂಟಾಗಿದೆ ಅಲ್ಲ, ಹಾಕಿದಾಗೂ ಅಷ್ಟು ತುಂಬ ಲಕ್ಷಣವಾಗಿ ಕಾಣ್ತಾ ಇತ್ತು. ಆ್ಯಂಡ್ ಕಲರು ನನಗೆ ಡೀಸೆಂಟಾಗಿ ಇಷ್ಟ ಆಯ್ತಿತ್ತು. ಸೊ ಇದೊಂದು ತೊಗೊಂಡು ಬಂದೆ. ಆ್ಯಂಡ್ ಓಕೆ, ಅಫೋರ್ಡಬಲ್ ಪ್ರೈಸಲ್ಲೇ ಇದು ಸಿಕ್ತು. ಇನ್ನೊಂದೆರಡು ಊರಿಗೆ ಅಂತ ನೋಡೋಣ ಅಂತ ಹೇಳ್ತಿದ್ದಾರೆ. ಇದು ತೊಗೊಂಡು ಹಾಗೆ ಒಂದು ಸ್ವಲ್ಪ ಅಲ್ಲಿ ತಿಂದ್ಕೊಂಡು, ಮತ್ತು ಹಾಗೆ ಅಲ್ಲಿ ಶಾಪಿಂಗ್ ಜಾಸ್ತಿ ಅಲ್ವಾ, ಅದು ವೀಕೆಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ, ಸ್ಲಿಪ್ಪರ್ಸು, ಬ್ಯಾಗ್ಸು, ಅದು ಇದು ಇರುತ್ತೆ. ಆ್ಯಂಡ್ ಯಾವಾಗಲೂ ನನ್ನ ಕಣ್ಣಿಗೆ ಹೋಗೋದೆ ಬರೀ ಬಟ್ಟೆ. ನಾನು ಸ್ಲಿಪ್ಪರ್ಸ್ ಆದ್ರೂ ಅಷ್ಟೇ, ಅದೆಲ್ಲ ನನಗೆ ನೆಸೆಸಿಟಿ ಇದೆ ಅಂತ ಇದ್ದಾಗ ಹೋಗೋದು. ಬಟ್ ಡ್ರೆಸ್ ಆದರೆ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ. ಸೊ ಈ ಥರದ್ದೊಂದು ಟೀ ಶರ್ಟ್ ತೊಗೊಂಡೆ, ಬಿಚ್ಚಿಗಾಗುತ್ತೆ. ಇದು ಕೂಡ ಕಡಿಮೆ ರೇಟಿಗೆ ಸಿಕ್ತು ಆ್ಯಂಡ್ ಚೆನ್ನಾಗಿತ್ತು. ಬಟ್ಟೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಫುಲ್ ಸಾಫ್ಟ್ ಬಟ್ಟೆ ಇದೆ. ಈಗ ಅಂತೂ ಫುಲ್ ಚಳಿಗಾಲ ಅಲ್ವಾ, ಬೆಳಿಗ್ಗೆ ನಾನು 7 o'clock ಕ್ಲಾಸ್ಗೆಲ್ಲ ಹೋಗೋವಾಗ ಎಷ್ಟು ಚಳಿ ಆಗ್ತಿರುತ್ತೆ ಗೊತ್ತಾ ಗೈಸ್. ಸೊ ನನಗೆ ಇದು ಇಷ್ಟ ಆಯ್ತು ಈ ಥರದ್ದು. ಅದಕ್ಕೆ ಇದೊಂದು ತೊಗೊಂಡೆ. ಇನ್ನೊಂದು ಎರಡು ತೊಗೋಬೇಕು ಅಂತ ಇತ್ತು, ಬಟ್ ಇವಾಗ ಸಾಕು. ಯಾಕಂದರೆ ನಾನು ಖರ್ಚು ತುಂಬ ಮಾಡ್ತಿದ್ದೀನಿ ಇತ್ತೀಚೆಗೆ, ಸಾಕು ಅಂತ ಇದೊಂದು ಟೀ ಶರ್ಟು ಮತ್ತು ಅದೊಂದು ತೊಗೊಂಡು ಅಷ್ಟೇ ಮನೆಗೆ ಬಂದೆ. ಇವಾಗ ಬಂದೆ, ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೋಬೇಕು. ಸ್ಯಾಟರ್ಡೇ ಅಲ್ವಾ, ಈವ್ನಿಂಗ್ ಇದೆ ಟ್ಯೂಷನ್ನು. ಸೊ ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಎಲ್ಲ ತೊಗೋಬೇಕು. ಅಯ್ಯ ಪಾಪ ಏನದು ಪೂಜೆ ಎಲ್ಲಿ ಮಾಡ ಅಂತಿ? ಹಾಂ, ಎಲ್ಲಿ ಪೂಜೆ ಮಾಡ ಅಂತಿ? ಸಾಕು ಬಾ. ಬೇಕು ಅಂತ ಓಡು. ಇಲ್ಲಿ ಹಾಂ ಮಾಡು. ಅಲ್ಲೇ ಎಲ್ಲಿ ಏನಾಯ್ತಲ್ಲೇ? ಅಯ್ಯೋ ಸುಡಬೇಡ ಮತ್ತೆ ಕರ್ಟನ್ನು. ನಡಿ ಇಡೋಗು, ಸಾಕು. ನಂಗೆ ಯಾಕೆ ಮಾಡ್ತೀವಿ? ನಡಿ ದೇವ್ರ ಮನೆಗೆ ನಡಿ ಬಾ. ಐ ನಡಿ. ಎಲ್ಲಿ ಹೋತು
ಎಲ್ಲೂ ಹೋಗಿಲ್ಲ ಬಾ. ಹಾಂ ಅದು ಹವಾ ಹೋಗ್ಕತ್ತಲ್ಲ ಅದು ಅದು ನಡಿ ಇಲ್ಲಿ ಯಾ ಹೊಚ್ಲಕ್ಕ ಇಲ್ಲೇ ಹತ್ತಿಸ್ತಂತು